ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಹೊಸ ಒಡಂಬಡಿಕೆಯಲ್ಲಿ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ. ಯೇಸು ಅವನಿಗೆ, ನಿನ್ನ ಕೈಯಲ್ಲಿ ಆಗುವ ಹಾಗಿದ್ರೆ ಅನಿತೀಯೋ, ನಂಬುವವನಿಗೆ ಎಲ್ಲವೂ ಆಗುವುದು ಎಂದು ಹೇಳಿದನು. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಹೌದು, ನಂಬುವವನಿಗೆ ಎಲ್ಲವೂ ಆಗುತ್ತದೆ ಎಂದು ಈ ವಾಕ್ಯದಲ್ಲಿ ನೋಡುತ್ತೇವೆ. ನಾವು ನಮ್ಮ ಕರ್ತನನ್ನು ನಮ್ಮ ಸ್ವಂತ ರಕ್ಷಕನೆಂದು ಒಪ್ಪಿಕೊಂಡು ಆತನ ಮೇಲೆ ನಂಬಿಕೆ ಇಟ್ಟು ನಾವು ಏನನ್ನು ಬೇಡಿಕೊಳ್ಳುತ್ತೇವೋ ಅದೆಲ್ಲವೂ ನಮಗೆ ದೊರಕುತ್ತದೆ. ಹೌದು, ನಮ್ಮ ನಂಬಿಕೆಯು ಯಾರ ಮೇಲೆ ಇದೆ? ಲೋಕದ ಜನರ ಮೇಲೆಯಾ, ಮುಲ್ಲ ನಮ್ಮ ತಂದೆಯಾದ ದೇವರಲ್ಲಿಯ ಎಂದು ನಮ್ಮನ್ನ ನಾವೇ ಪರೀಕ್ಷಿಸೋಣ. ನಾವು ಕರ್ತನೇ, ನಾವು ನಿನ್ನ ಮೇಲೆ ನಂಬಿಕೆ ಇಡುವಂತೆ ನೀನು ನಮ್ಮನ್ನು ಆಶೀರ್ವದಿಸಿ ನಡೆಸು ಎಂಬುದಾಗಿ ಪ್ರಾರ್ಥಿಸೋಣ. ನಮ್ಮನ್ನು ಬಾಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಹೌದಪ್ಪ, ನೀನು ರಕ್ಷಕನು. ನಿನ್ನ ಮೇಲೆ ನಾವು ನಂಬಿಕೆ ಇಟ್ಟು ಪ್ರಾರ್ಥನೆಯಲ್ಲಿ ಬೇಡಿ ಎಲ್ಲವನ್ನೂ ನೀನು ನಮಗೆ ಈಡೇರಿಸಿಕೊಟ್ಟು ನಡೆಸುತ್ತೀಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ನಮ್ಮ ಆಯುಷ್ಯ ದಿನವನ್ನು ಹೆಚ್ಚು ಮಾಡಿ ಕೊಟ್ಟಿದ್ದೀಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಕರ್ತನೆ, ಯಾರ್ಯಾರು ನಿನ್ನ ಮೇಲೆ ನಂಬಿಕೆ ಇಟ್ಟು ಬೇಡುತ್ತಾರೋ ಎಲ್ಲರ ಕೂಗನ್ನು ಕೇಳಿ ರಕ್ಷಕ ಎಲ್ಲರನ್ನು ನೀನು ಆಶೀರ್ವದಿಸಿ ಅವರ ಜೀವನದಲ್ಲಿ ಅದ್ಭುತಗಳನ್ನು ಮಾಡಿ ಕರ್ತನೇ ನಿನ್ನನ್ನು ಪ್ರಕಟಿಸಲಿಕ್ಕಾಗುವಂತೆ ಅವರೆಲ್ಲರನ್ನು ನೀನು ಆಶೀರ್ವದಿಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ಹೌದು ಕರ್ತನೇ, ಕೊಟ್ಟಂತ ಈ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ಇದನ್ನ ಧ್ಯಾನ ಮಾಡುತ್ತಾ ಮತ್ತೊಬ್ಬರಿಗೆ ಹೇಳಿ ಕರ್ತನೇ ಜೀವಿಸಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.